KPSC ಈಗ ಇಂಟ್ರಾನೆಟ್. ನಿಮ್ಗೆಲ್ಲ ಇಂಟರ್ನೆಟ್ ಗೊತ್ತು. ಇದ್ಯಾವುದು ಇಂಟರ್ನೆಟ್? ಯಾಕೆ KPSC ಇದನ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ ಅಂತಕ್ಕಂಥ ವಿಚಾರ ನಿಮ್ಗೆ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ಈ ವಿಡಿಯೋನ ಕೊನೆವರೆಗೆ ಸ್ಕಿಪ್ ಮಾಡದೆ ನೋಡಿ. ನಾನು ಇಂಟ್ರಾನೆಟ್ KPSC ಯಾಕೆ ಇಂಟ್ರಾನೆಟ್ ಅನ್ನ ಅಡಾಪ್ಟ್ ಮಾಡ್ಕೊಳ್ತಾ ಇದೆ, ಇದರಿಂದ ಏನು ಉದ್ಯೋಗಾಕಾಂಕ್ಷಿಗಳಿದ್ದಾರೋ ಇವ್ರಿಗೆ ಎಷ್ಟು ಸೇಫ್ ಇರುತ್ತೆ, ಈ ಎಲ್ಲ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ವಿಡಿಯೋ ನೋಡಿ. ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ ಮೂಲಕ ಸಪೋರ್ಟ್ ಮಾಡ್ತೀರಿ. ಮತ್ತೊಂದು ಇಂಪಾರ್ಟೆಂಟ್ ವಿಚಾರ, ನಾನು ಮೆಂಬರ್ಶಿಪ್ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ಮೆಂಬರ್ ಓನ್ಲಿ ವಿಡಿಯೋಗಳು ಪಬ್ಲಿಕ್ ಆಗುವ ಮುನ್ನ ನಿಮಗ್ ಬಂದು ತಲುಪ್ತವೆ. ಆ ವಿಡಿಯೋಗಳು ಮಾಹಿತಿ ಭರಿತವಾದಂತ ವಿಡಿಯೋಗಳಾಗಿರ್ತವೆ. ನೀವೇನಾದ್ರೂ ನನ್ನ ಚಾನೆಲ್ ನಲ್ಲಿ ಮೆಂಬರ್ಶಿಪ್ ತೆಗೆದುಕೊಳ್ಳಿಲ್ಲ ಅಂತ ಹೇಳಿದ್ರೆ ಚಾನೆಲ್ ನೇಮ್ ಪಕ್ಕದಲ್ಲಿರ್ತಕ್ಕಂಥ ಜಾಯಿನ್ ಬಟನ್ ನ ಕ್ಲಿಕ್ ಮಾಡಿ ಮೆಂಬರ್ಶಿಪ್ ನ ತೆಗೆದುಕೊಳ್ಳಿ. ಮಾಹಿತಿ ಭರಿತ ವಿಡಿಯೋಗಳನ್ನ ನೀವು ಪಡ್ಕೊಳ್ಳಿ. KPSC UPSC ನಿಮಗೆ ಗೊತ್ತಿದೆ. ಕೇಂದ್ರ ಲೋಕಸೇವಾ ಆಯೋಗ, ಕರ್ನಾಟಕ ಲೋಕಸೇವಾ ಆಯೋಗ. ಕರ್ನಾಟಕ ಲೋಕಸೇವಾ ಆಯೋಗ ಏನು ವಿವಿಧ ಇಲಾಖೆಗಳಲ್ಲಿ ಇರತಕ್ಕಂತಹ A ಮತ್ತು B ವೃಂದದ ಹುದ್ದೆಗಳನ್ನ ತುಂಬುತ್ತಾ ಬಂದಿದೆ. ಜೊತೆಗೆ ಇನ್ನು ಹಲವು ಹುದ್ದೆಗಳನ್ನ ತುಂಬುತ್ತಾ ಬಂದಿದೆ. ನೀವು ಬಹುತೇಕವಾಗಿ ಗೆಜೆಟೆಡ್ ಪ್ರೊಫೆಷನರಿ ಹುದ್ದೆಗಳನ್ನ ತಗೋಬೇಕು ಅಂತ ಹೇಳಿದ್ರೆ KPSC ಯಲ್ಲಿ ಎಕ್ಸಾಮ್ ತಗೋಬೇಕಾಗುತ್ತೆ. ಜೊತೆಗೆ ಅಲ್ಲೇ ಕೂಡ ಇಂಟರ್ವ್ಯೂನ ಫೇಸ್ ಮಾಡಬೇಕಾಗುತ್ತೆ. ಬಹುತೇಕವಾಗಿ KPSC ಬಂದ ಮೇಲೆ ಇಂದಿನವರೆಗೆ ಎಕ್ಸಾಮ್ ಗಳನ್ನ ನಡೆಸ್ತಾ ಇದೆ. ಆದ್ರೆ ಎಷ್ಟೋ ಬಾರಿ ನಮ್ಗೆ ಗೊತ್ತಾಗ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ ಅಲ್ಲೇನೋ ಅವ್ಯವಹಾರ ನಡೀತು, ಅಲ್ಲಿನ ಅಭ್ಯರ್ಥಿಗಳಿಗೆ ನ್ಯಾಯ ದೊರಕ್ತಾ ಇಲ್ಲ, ಕೋರ್ಟ್ ಮೊರೆನೂ ಕೂಡ ಹೋಗಿರೋದುಂಟು. ಈ ಹಿನ್ನೆಲೆಯಲ್ಲಿ ಆ ಒಂದು KPSC ಆಕಾಂಕ್ಷಿಗಳು ಆರ್ ಉದ್ಯೋಗಾಕಾಂಕ್ಷಿಗಳಿಗೆ ಒಂದು ಭದ್ರತೆಯನ್ನ ಕೊಡಬೇಕು, ಯಾವುದೇ ಮೋಸ ನಡಿಬಾರದು ಅನ್ನೋ ಹಿನ್ನೆಲೆಯಲ್ಲಿ UPSC ಮಾದರಿಯಲ್ಲಿ KPSCಗೆ ಇಂಟ್ರಾನೆಟ್ ಅನ್ನ ತಗೊಂಡ್ ಬರ್ತಾ ಇದೆ. ಏನಿದು ಇಂಟ್ರಾನೆಟ್? ಇಂಟರ್ನೆಟ್ ಅಂತ ಹೇಳಿದ್ರೆ ಅದು ಪಬ್ಲಿಕ್, ಪ್ರತಿಯೊಬ್ರು ಕೂಡ ಬಳಸಬಹುದು. ಅದಕ್ಕೆ ಎಲ್ಲೋ ಒಂದು ಕಡೆ ಒಂದು ನಿರ್ದಿಷ್ಟವಾದಂತ ಸೆಕ್ಯೂರಿಟಿ ಇರೋದಿಲ್ಲ. ಆದ್ರೆ ಇಂಟ್ರಾನೆಟ್ ಅಂತಕ್ಕಂಥದ್ದು ಒಂದು ಪ್ರೈವೇಟ್ ನೆಟ್ವರ್ಕ್. ಯಾವುದೋ ಒಂದು ಸಂಸ್ಥೆ, ಯಾವುದೇ ಒಂದು ಕೇಂದ್ರಗಳು ಈ ಒಂದು ಇಂಟರ್ನೆಟ್ ಅನ್ನ ಪರ್ಚೇಸ್ ಮಾಡಬಹುದು. ಈ ಒಂದು ಪ್ರೈವೇಟ್ ಇಂಟರ್ನೆಟ್ ಆಗಿರ್ತವೆ. ಯಾವುದೇ ಕಾರಣಕ್ಕೂ ಪಬ್ಲಿಕ್ಗೆ ಇದರ ಅವಕಾಶ ಸಿಗೋದಿಲ್ಲ, ಇದನ್ನ ಬಳಸೋದಕ್ಕೆ ಸಾಧ್ಯ ಇಲ್ಲ. ಈ ಹಿನ್ನೆಲೆಯಲ್ಲಿ ಈ ಒಂದು ಇಂಟರ್ನೆಟ್ ಅನ್ನ ಬಳಸ್ಕೊಂಡು KPSC ಯಲ್ಲಿ ಏನು ಮುಖ್ಯ ಪರೀಕ್ಷೆ ನಡೆದಂತಹ ಸಂದರ್ಭ ಇದೆಯೋ, ಆಗ ಡಿಜಿಟಲ್ ವ್ಯಾಲ್ಯೂಯೇಷನ್ ಆಗ್ತಾ ಇದೆಯೋ, ಆ ಡಿಜಿಟಲ್ ವ್ಯಾಲ್ಯೂಯೇಷನ್ ನ ತುಂಬಾ ಗೌಪ್ಯತೆಯನ್ನ ಕಾಪಾಡಬೇಕು. ಯಾವುದೇ ಕಾರಣಕ್ಕೂ ಅಲ್ಲಿರ್ತಕ್ಕಂಥ ಅಂಕಗಳ ಬಗ್ಗೆ ಅಥವಾ ಮಾಹಿತಿ ಬಗ್ಗೆ ಹೊರಲೋಕಕ್ಕೆ ಗೊತ್ತಾಗಬಾರ್ದು. ಯಾವೊಬ್ಬ ತಂತ್ರಜ್ಞಾನ ನಿಪುಣನು ಕೂಡ ಈ ಒಂದು ಇಂಟರ್ನೆಟ್ ಅನ್ನ ಟ್ರ್ಯಾಕ್ ಮಾಡುವಂತೆ ಇರಬಾರ್ದು. ಅವನು ಈ ಇಂಟರ್ನೆಟ್ ಅನ್ನೇ ಎಲ್ಲೋ ಒಂದ್ ಕಡೆ ಟ್ರ್ಯಾಕ್ ಮಾಡಿ ಅಂಕಗಳನ್ನ ತಿದ್ದುಪಡಿ ಮಾಡೋದೋ ಮತ್ತೇನು ಅವ್ಯವಹಾರ ನಡೆಸೋದೋ ಇದು ಆಗ್ಲೇಬಾರ್ದು. ಯಾಕೆ ಈ ಮಾಹಿತಿಯನ್ನ ಹಂಚ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಹಿಂದೆ ಎಲ್ಲ ಕೇಸ್ಗಳಿದಾವೆ. ಯಾರೋ ಮಾಹಿತಿಯನ್ನ ತಿದ್ದುಪಡಿ ಮಾಡಿದ್ರು, ಯಾರೋ ಅಂಕಗಳನ್ನ ತಿದ್ದುಪಡಿ ಮಾಡಿದ್ರು ಅಂತಕ್ಕಂತ ಎಲ್ಲ ಕೇಸ್ಗಳು ಕೋರ್ಟ್ ವರ್ಗೂ ಹೋಗಿದ್ದನ್ನ ನೀವು ಕಾಣ್ಬೋದು. ಈ ಹಿನ್ನೆಲೆಯಲ್ಲಿ ಇಂಟ್ರಾನೆಟ್ ಏನಿದೆ ಯಾರೊಬ್ರು ಕೂಡ ಅಂದ್ರೆ ಆ ಒಂದು ಸಂಸ್ಥೆಯವರ ಮಾತ್ರ ಬಳಸೋಕ್ ಸಾಧ್ಯ ಇದೆ, ಆ ಸಂಸ್ಥೆಯವ್ರಿಗೆ ಮಾತ್ರ ಅದ್ ಗೊತ್ತಿರುತ್ತೆ. ಜೊತೆಗೆ ಹೈ ಸೆಕ್ಯೂರ್ ಇರುತ್ತೆ. ಯಾರ್ದೋ ಒಬ್ಬ ಅಧ್ಯಕ್ಷರೋ ಅಥವಾ ಯಾರೋ ಒಬ್ಬ ಅದ ಕಂಟ್ರೋಲ್ ಇರ್ತಕ್ಕಂಥವ್ರು ಮಾತ್ರ ಅದು ಕಂಟ್ರೋಲ್ ಇರುತ್ತೆ, ಬೇರೆ ಯಾರಿಗೂ ಕೂಡ ಅದ್ರ ಕಂಟ್ರೋಲ್ ಇರಲ್ಲ. ಬಹುತೇಕವಾಗಿ ಆ ಸಂಸ್ಥೆಯಲ್ಲಿ ಇರ್ತಕ್ಕಂಥವ್ರಿಗೆ ಒಂದು ಮಾರ್ಗದರ್ಶನ ನೀಡಲಾಗುತ್ತೆ, ಅದನ್ನ ಹೇಗೆ ಬಳಸಬೇಕು ಏನು ಅಂತಕ್ಕಂಥದ್ದನ್ನ. ಹೊರ ಜಗತ್ತಿಗೆ ಅದನ್ನ ಯಾವುದೇ ಕಾರಣಕ್ಕೂ ಬಳಸೋದಕ್ಕೆ ಸಾಧ್ಯವಿಲ್ಲ. ಇಂತಹ ಒಂದು ಸೇಫೆಸ್ಟ್ ಒಂದು ಇಂಟರ್ನೆಟ್ ಅನ್ನ ಬಳಸ್ಕೊಂಡು ಅಭ್ಯರ್ಥಿಗಳ ಈ ಅಂಕಗಳನ್ನ ಬಹಳ ಸೂಕ್ಷ್ಮವಾಗಿ ಗೌಪ್ಯವಾಗಿ ಕಾಪಾಡಬೇಕು. ಯಾವುದೇ ರೀತಿಯಲ್ಲಿ ಹೊರ ವ್ಯಕ್ತಿಗಳು ಅಲ್ಲಿ ಮೋಸ ಮಾಡಬಾರ್ದು ಅಂತ ಹೇಳಿ ಈ ಇಂಟರ್ನೆಟ್ ಅನ್ನ ಬಳಸಲಾಗ್ತಾ ಇದೆ. 2014ರಲ್ಲಿ ಏನು ಗೆಜೆಟೆಡ್ ಪ್ರೊಫೆಷನರಿ ಪರೀಕ್ಷೆ ನಡೆದಿತ್ತೋ ಅದರಲ್ಲಿ 464 ಹುದ್ದೆಗಳಿಗೆ ಎಕ್ಸಾಮ್ ನಡೆದಿತ್ತು. ಅದು ಮೊದಲ ಬಾರಿಗೆ ಡಿಜಿಟಲ್ ಮೌಲ್ಯಮಾಪನವನ್ನ ಮಾಡಲಾಗಿತ್ತು. ಆನಂತರದಲ್ಲಿ 2015ರಲ್ಲಿ 428 ಹುದ್ದೆಗಳು, ಮತ್ತೆ 2017-18ರಲ್ಲಿ 406 ಹುದ್ದೆಗಳು. ಇಲ್ಲೂ ಕೂಡ ಡಿಜಿಟಲ್ ಮೌಲ್ಯಮಾಪನ ನಡೆದಿತ್ತು. ಇಲ್ಲಿ ಡಿಜಿಟಲ್ ಮೌಲ್ಯಮಾಪನ ನಡೆಯುವಂತಹ ಸಂದರ್ಭದಲ್ಲಿ ಇಂಟರ್ನೆಟ್ ಅನ್ನ ಬಳಸಲಾಗ್ತಿತ್ತು. ಜೊತೆಗೆ ಈ ಇಂಟರ್ನೆಟ್ ಮತ್ತೆ ಆ ಒಂದು ಸೈಟ್ ಅನ್ನ ಯಾರು ಮ್ಯಾನೇಜ್ ಮಾಡ್ತಿದ್ರು ಅಂತ ಹೇಳಿದ್ರೆ ಯಾರೋ ಹೊರ ವ್ಯಕ್ತಿ, ಗುತ್ತಿಗೆಯ ಆಧಾರದ ಮೇಲೆ ಯಾರೋ ಹೊರ ವ್ಯಕ್ತಿ ಇದನ್ನ ಮ್ಯಾನೇಜ್ ಮಾಡ್ತಾ ಇದ್ದ. ಅಲ್ಲಿ ಎಷ್ಟೋ ಸಂದರ್ಭದಲ್ಲಿ ಸೆಕ್ಯೂರ್ ಇದೆ ಅಂತ ಅನ್ಕೊಂಡ್ರು ಕೂಡ ಯಾರ್ಯಾರ್ದೋ ಕೈವಾಡ, ಯಾರ್ಯಾರೋ ತಂತ್ರಜ್ಞಾನ ನಿಪುಣರಿಂದ ಅದು ಟ್ರ್ಯಾಕ್ ಆಗಿ ಅಂಕಗಳು ತಿದ್ದುಪಡಿ ಆಗ್ತಾ ಇದ್ದು ಅಂತಕ್ಕಂಥ ಮಾಹಿತಿ
ಹೊರಗ್ ಬರ್ತಾ ಇತ್ತು. ಎಷ್ಟೇ ಕೋಡಿಂಗು ಡಿಕೋಡಿಂಗು ಮಾಡಿದ್ರು ಕೂಡ ತಂತ್ರಜ್ಞಾನ ನಿಪುಣರು ಅದನ್ನ ಟ್ರ್ಯಾಕ್ ಮಾಡಿ ಅಂಕಗಳನ್ನ ತಿದ್ದುಪಡಿ ಮಾಡೋರಂತೆ. ಇದು 2015ರಲ್ಲಿ ಏನು ಈ ತಿದ್ದುಪಡಿ ಆಗಿದೆ ಅಂತಕ್ಕಂತ ಒಂದು ಮಾಹಿತಿಯನ್ನ ಹೊತ್ತು ಹೈಕೋರ್ಟ್ಗೆ ಕೇಸ್ ಆಗಿದೆಯೋ ಆ ಹಿನ್ನೆಲೆಯಲ್ಲಿ ಈ ಎಲ್ಲಾ ಬದಲಾವಣೆಗಳನ್ನ ಮಾಡಬೇಕು ಅಂತ ಹೇಳಿ ಕೆಪಿಎಸ್ಸಿ ನಿರ್ಧಾರವನ್ನು ತೆಗೆದುಕೊಂಡು ಈ ಇಂಟರ್ನೆಟ್ ಅನ್ನ ಅಡಾಪ್ಟ್ ಮಾಡ್ಕೊಳ್ತಾ ಇದೆ. ಈ ಇಂಟರ್ನೆಟ್ ಅನ್ನ ಬಳಸುವ ಒಂದು ಕ್ರಮವನ್ನ ಯಾರೆಲ್ಲ ಡಿಜಿಟಲ್ ಮೌಲ್ಯಮಾಪಕರಿದ್ದಾರೋ ಅವ್ರಿಗೆ ಮೊದಲೇ ಒಂದು ತಯಾರಿಯನ್ನ ಮಾಡಿಸ್ಕೊಡ್ಲಾಗುತ್ತೆ. ಹೇಗ್ ಬಳಸಬೇಕು, ಯಾವ ತರ ಬಳಸಬೇಕು, ಇದು ಹೊರಲೋಕಕ್ಕೆ ಹೇಗೆ ಸಂಪರ್ಕವನ್ನು ಹೊಂದಿಲ್ಲ, ಎಲ್ಲ ಮಾಹಿತಿಯನ್ನ ನೀಡಿ ಆ ನಂತರದಲ್ಲಿ ಅಲ್ಲಿ ಮೌಲ್ಯಮಾಪಕರಿಗೆ ಈ ಒಂದು ಡಿಜಿಟಲ್ ವ್ಯಾಲ್ಯೂಯೇಷನ್ ಮಾಡ್ಲಿಕ್ಕೆ ಕೊಡ್ಲಾಗುತ್ತೆ. ಯಾರೇ ಹೊರಗಡೆ ಆ ಒಂದು ವ್ಯಾಲ್ಯೂಯೇಷನ್ ಮಾಡ್ತಕ್ಕಂಥವ್ರು ಹೊರಗಡೆ ಅದನ್ನ ಬಳಸೋದಕ್ಕೆ ಸಾಧ್ಯವಿಲ್ಲ. ಆ ಹಿನ್ನೆಲೆಯಲ್ಲಿ ಈ ಅತ್ಯಂತ ಸೇಫೆಸ್ಟ್ ಇಂಟರ್ನೆಟ್ ಅನ್ನ ಬಳಸ್ತಾ ಇದೆ ಕೆಪಿಎಸ್ಸಿ. ಏನು ಡಿಜಿಟಲ್ ಮೌಲ್ಯಮಾಪನ ಮಾಡಿದಂತ ಮೌಲ್ಯಮಾಪಕರು ಒಮ್ಮೆ ಅಂಕಗಳನ್ನ ಫ್ರೀಜ್ ಮಾಡಿದ್ರೆ ಮತ್ತೆ ಅದನ್ನ ಯಾವುದೇ ಕಾರಣಕ್ಕೂ ಬದಲು ಮಾಡೋಕೆ ಸಾಧ್ಯವಿಲ್ಲ. ಆ ರೀತಿಯಾದ ಒಂದು ಸೇಫೆಸ್ಟ್ ಇಂಟರ್ನೆಟ್ ಅನ್ನ ಈಗ ತರ್ತಾ ಇದ್ದಾರೆ. ಇನ್ನು ಈ ಏನು ಡಿಜಿಟಲ್ ಮೌಲ್ಯಮಾಪನ ಮಾಡ್ತಕ್ಕಂಥವ್ರು ಇದಾರೋ ಇವ್ರಿಗೆ ಮೊದಲ ಬಾರಿಗೆ ಆಧಾರ್ ಬಯೋಮೆಟ್ರಿಕ್ ಅನ್ನ ಮಾಡ್ಲಾಗತ್ತೆ. ಅವರು ಇಲ್ಲಿ ಬಂದು ಅದನ್ನ ಟ್ರ್ಯಾಕ್ ಮಾಡ್ಬೇಕು, ಅದನ್ನ ಯೂಸ್ ಮಾಡ್ಬೇಕು, ಬೇರೆ ಎಲ್ಲೂ ಕೂಡ ಯೂಸ್ ಮಾಡೋದಕ್ಕೆ ಸಾಧ್ಯವಿಲ್ಲ. ಬಯೋಮೆಟ್ರಿಕ್ ಆಧಾರದಿಂದಲೇ ಅವರು ಲಾಗಿನ್ ಆಗ್ಬೇಕಾಗತ್ತೆ. ಅದು ಕೂಡ ಸೇಫೆಸ್ಟ್ ಆಗಿ ಕೆಲಸವನ್ನ ಮಾಡುತ್ತೆ. ಏನು ಉದ್ಯೋಗಾಕಾಂಕ್ಷಿಗಳಿದಾರೋ ಅವ್ರಿಗೆ ಯಾವುದೇ ರೀತಿಯಲ್ಲಿ ಅನ್ಯಾಯ ಆಗಬಾರದು ಅನ್ನೋ ಹಿನ್ನೆಲೆಯಲ್ಲಿ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದೆ ಕೆಪಿಎಸ್ಸಿ. 2023-24ನೇ ಸಾಲಿನಲ್ಲಿ ಸುಮಾರು 384 ಹುದ್ದೆಗಳಿಗೆ ಕಾಲ್ ಮಾಡಲಾಗಿತ್ತು. ಅದರ ಪೈಕಿ ಈಗ ಅವ್ರಿಗೆ ಇಂಟರ್ವ್ಯೂ ಮಾಡಬೇಕಾಗಿದೆ. ಅವ್ರು ಹೇಳ್ತಾರೆ 5760 ಅಭ್ಯರ್ಥಿಗಳ ಪೈಕಿ 1:3 ಈಗ ಇಂಟರ್ವ್ಯೂ ಕರೆಯಲಾಗುತ್ತೆ. ಇನ್ನು ಜನವರಿ ಕೊನೆಯಲ್ಲೇ ಸಂದರ್ಶನ ಅಂತಕ್ಕಂಥದ್ದನ್ನ ಹೇಳ್ಕೊಂಡಿದೆ. ಯಾಕಂತ ಹೇಳಿದ್ರೆ ಈಗೇನು ಸುಮಾರು 56% ಮೀಸಲಾತಿ ಇದೆಯೋ ಈ ಮೀಸಲಾತಿಯನ್ನ ಈ ಒಂದು ಕೆಪಿಎಸ್ಸಿ ಹುದ್ದೆಗಳಿಗೆ ಅಡಾಪ್ಟ್ ಮಾಡಬೇಕು ಅನ್ನುವಾಗ ಕೆಲವು ಜನ ಕೋರ್ಟ್ ಮೊರೆ ಹೋಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೋರ್ಟ್ ಷರತ್ತುಬದ್ಧವಾಗಿ ಹೇಳಿದೆ, ನೀವು ನೇಮಕಾತಿಯನ್ನ ಮುಗಿಸಿ, ಆದ್ರೆ ಮುಂದೆ ಏನು ನಾವು ಒಂದು ತೀರ್ಮಾನವನ್ನು ಕೊಡ್ತೇವೋ ಅದರಂತೆ ನೀವು ಪಾಲನೆ ಆಗ್ಬೇಕಾಗತ್ತೆ ಅಂತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಹೈಕೋರ್ಟ್ ನ ಷರತ್ತುಬದ್ಧ ಏನು ನಿಯಮ ಇದೆಯೋ ಅದರ ಆಧಾರದ ಮೇಲೆ ಈ ಜನವರಿಯ ಕೊನೆಯಲ್ಲಿ ಸಂದರ್ಶನವನ್ನು ನಾವು ಏರ್ಪಾಟ್ ಮಾಡ್ತೀವಿ. ಅದು 56% ಮೀಸಲಾತಿ ಅಡಿಯಲ್ಲಿ ಅಂತಕ್ಕಂಥದ್ದನ್ನು ಕೂಡ ಹೇಳ್ಕೊಂಡಿದೆ. ಪ್ರೀತಿವೀಕ್ಷಕರೇ, ಒಟ್ಟಾರೆಯಾಗಿ ಏನು ಉದ್ಯೋಗಾಕಾಂಕ್ಷಿಗಳಿದಾರೋ ಅವರು ಕಷ್ಟಪಟ್ಟು ಓದಿ ಎಕ್ಸಾಮ್ ಬರೆದು ಉದ್ಯೋಗವನ್ನು ತಗೋಬೇಕು ಅಂತ ಬಂದಿರ್ತಾರೆ. ಅವರೆಲ್ಲೋ ಒಂದು ಕಡೆ ಮೋಸ ಆದ್ರೆ ಬಹಳ ಅನ್ಯಾಯ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಈ ಇಂಟ್ರಾನೆಟ್ ಬಹಳ ಸೇಫೆಸ್ಟ್ ಅಂತ ಹೇಳ್ತಾ ಇದ್ದಾರೆ. ಅದು ಬಹಳ ಚೆನ್ನಾಗಿ ಒಂದು ಕಾರ್ಯಗತ ಆಗ್ಬೇಕು ಅನ್ನುವ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಬಯಸೋಣ. ಉದ್ಯೋಗಾಕಾಂಕ್ಷಿಗಳಿಗೆ ಉದ್ಯೋಗಗಳು ಸಿಗ್ಲಿ ಅಂತ ಬಯಸ್ತಾ ಈ ಮಾಹಿತಿಯನ್ನ ಪ್ರತಿಯೊಬ್ಬರಿಗೂ ಬೇಕಾಗುತ್ತೆ ಹಂಚ್ಕೊಳ್ಳಿ, ಶೇರ್ ಮಾಡುವುದರ ಮೂಲಕ. ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಜೊತೆಗೆ ಏನಾದ್ರೂ ಹೇಳ್ಬೇಕು ಕೇಳ್ಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹೋಗಿ ಕಾಮೆಂಟ್ ಮಾಡಿ. ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್, ಲವ್ ಯು ಆಲ್. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು. ಮತ್ತೆ ಭೇಟಿ ಆಗ್ತಿರೋಣ.